ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ನಿತೇಶ್. ಇದು ಪಾರ್ಟ್ 2ನ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ. ಚಲನ್ ಚಪ್ರ ಕೂಡ ರೆಡಿ ಆಯಿತು ಮತ್ತು ಸದ್ಗೆ ಕೂಡ ರೆಡಿ ಆಗಿದೆ. ಹುಡುಗರು ಸದ್ಗೆ ಎಲ್ಲ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಈಗ ಊರಿನ ಜನಗಳ ಜೊತೆ ನಾವು ಕೂಡ ಈಗ ಹೊಳೆಗೆ ಹೋಗೋಣ ಬನ್ನಿ. ಈ ಸದ್ಗೆನ ಬರೀ ಗಂಡು ಮಕ್ಕಳು ಮಾತ್ರ ಹಿಡ್ಕೋಬೇಕು, ಹೆಣ್ಮಕ್ಳು ಹಿಡ್ಕೊಳ್ಳೋಂಗಿಲ್ಲ. ಸೊ ಇದೇ ನೋಡಿ ನಮ್ಮ ಊರಿನ ಗ್ರಾಮ ದೇವತೆ ಶ್ರೀ ಕಾಳಿಕಾಂಬ ಅಮ್ಮನವರು. ಸೊ ನಿಮಗೆ ದೇವ್ರನ್ನ ನಿಮಗೆ ನಾಳೆ ತೋರಿಸ್ತೀನಿ, ನಾಳೆ ನೆಕ್ಸ್ಟ್ ಲಾಗ್ನಲ್ಲಿ. ಇವಾಗ ಹೊಳೆಗೆ ಹೋಗೋಣ. ಈಗ ಹೊಳೆ ಹತ್ರ ಹೋಗೋಣ ಅಂತ ಒಂದಷ್ಟು ಜನ ರೆಡಿಯಾಗಿ ನಿಂತ್ಕೊಂಡಿದ್ದೀವಿ. ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ. ವಾಲ್ಗದವರೆಲ್ಲ ಬಂದಿದ್ದಾರೆ ಮತ್ತು ಚೆಲ್ಲುನ್ ಚಪ್ರ ಕೂಡ ರೆಡಿಯಾಗಿದೆ. ಮತ್ತು ಸದ್ಗೆ ಬಂದು 7 ಜನ ಹಿಡ್ಕೊಳ್ತಾರೆ. ಸದ್ಗೆ ಕೂಡ ರೆಡಿಯಾಗಿದೆ. ಎಲ್ಲರೂ ಒಂದನ್ನು ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ ನೋಡಿ. ಆ ಕಡೆ ವಾಲ್ಗದವರೆಲ್ಲ ಹೋಗ್ತಾ ಇದ್ದಾರೆ ಮತ್ತು ಇದು ಚೆಲ್ಲುನ್ ಚಪ್ರನ ಹಿಡ್ಕೊಳ್ಳೋಕ್ಕೆ ಒಂದಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನು ದೇವಸ್ಥಾನದಿಂದ ಹೊರಗಡೆ ಬರಬೇಕು. ಕಳಶ ಹಿಡ್ಕೊಂಡಿರ್ತಲ್ಲ ಅವ್ರನ್ನ ನಾವು ನಮ್ಮ ಕಡೆ ಬಂದು ತಮಡಪ್ಪ ಅಂತೀವಿ. ಕೆಲವೊಂದು ಕಡೆ ಪುರೋಹಿತರು ಅಂತ ಹೇಳ್ತಾರೆ, ಅರ್ಚಕರು ಅಂತಾರೆ. ನಮ್ಮ ಸೈಡು ತಮಡಪ್ಪ ಅಂತೀವಿ ಗುಡಿಲಿ ಪೂಜೆ ಮಾಡೋರಿಗೆ. ಅವ್ರ ಜೊತೆ ನಾವು ಕೂಡ ಹೊರಡ್ತೀವಿ. ಆ ತಮಡಪ್ಪನ ನಾವು ಇದನ್ನು ಚೆಲ್ಲುನ್ ಚಪ್ರದ ಮಧ್ಯದಲ್ಲಿ ನಿಲ್ಲಿಸ್ಕೊಂಡು ಕರ್ಕೊಂಡು ಹೋಗೋದು. ಇವಾಗ ಎಲ್ಲರೂ ಹೊಳೆ ಹತ್ರ ಹೋಗ್ತಾ ಇದ್ದೀವಿ. ಇದು ಹೊಳೆಗೆ ಹೋಗೋ ದಾರಿ ನೋಡಿ. ಎಷ್ಟು ಚೆನ್ನಾಗಿ ಈ ಕಡೆ ಕೂಡ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಲೈಟಿಂಗ್ಸ್ ನೋಡೋದಕ್ಕೆ 2 ಕಣ್ಣು ಸಾಲದು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿತ್ತು. ಒಂದಕ್ಕಿಂತ ಒಂದು ತುಂಬಾ ಬ್ಯೂಟಿಫುಲ್ ಆಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಬರಲ್ವಾ ಸೊ ಇದು ನಮ್ಮ ತಮ್ಮ, ನಮ್ಮ ಚಿಕ್ಕಪ್ಪನ ಮಗ. ಇವಾಗ ಹೊಳೆಗೆ ಹೋಗ್ತಾ ಇದ್ದೀವಿ. ಈಗ ಎಲ್ಲ ಹೋಗ್ತಾ ಇದ್ದೀವಿ ನೋಡಿ ಹೊಳೆಗೆ. ಇಲ್ಲಿನೇನು ವಾಕಬಲ್ ಇದೆ, ಹೊಳೆ ದೂರ ಇಲ್ಲ. ನೋಡಿ ಎಲ್ಲ ಬರ್ತಾ ಇತ್ತು. ಚಿಕ್ಕಮ್ಮ, ನಾನು, ಪುಟ್ಟಿ, ಚಿಕ್ಕಪ್ಪ. ಬರ್ತೀರಾ? ಇಲ್ಲ ಸರಿ. ಅವರು ಗೊತ್ತು, ವರ್ಷ ಹಾಕೋತಿಲ್ವಾ? ಇದು ಪಾರ್ಟ್ 2 ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ ನೋಡಿ ಫ್ರೆಂಡ್ಸ್. ಅವರಿಗೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ನೋಡಿ ಹೋಗ್ತಾ ಇದ್ದೀವಿ. ಇಲ್ಲಿ ಪ್ಲೇಸ್ ಇಲ್ಲ ಅಂತ ಚೆಲ್ಲುನ್ ಚಪ್ರನ ಆ ಸೈಡಿಂದ ತೊಗೊಂಡೋಗ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ದೇವರು ಲೈಟಿಂಗ್ಸ್ ಹಾಕಿದ್ದಾರಲ್ಲ, ಜಾಗ ಆಗಲ್ಲ. ಅದಕ್ಕೆ ಚೆಲ್ಲುನ್ ಚಪ್ರ ಸೈಡಿಂದ ತೊಗೊಂಡೋಗ್ತಾರೆ. ಎಷ್ಟು ಜಾಗ ನೋಡಿ. ತಂಬಿಟ್ಟು ನರ್ಕಿಂದ ತೊಗೊಂಡೋಗ್ತಾರೆ ಈಗ ಬೆಳಗಿನ ಜಾವ. ನಡಿ ಪುಟ್ಟಿ ಹಂಗೆ ಸೈಡ್ಗೆ ನೋಡಿ. ಚೆಲ್ಲುನ್ ಚಪ್ರ ಅಲ್ಲಿ ತೊಗೊಂಡು ಬರ್ತಾ ಇದ್ದಾರೆ. ಲೈಟಿಂಗ್ಸ್ಗೋಸ್ಕರ ಆ ಕಡೆ ಬೊಂಬೆಗಳೆಲ್ಲ ಕಟ್ಟಿದ್ರು. ಚೆಲ್ಲುನ್ ಚಪ್ರನ ಆ ಕಡೆಯಿಂದ ತೊಗೊಂಡು ಬರೋಕ್ಕಾಗಿಲ್ಲ ಅಂತ ಸೈಡಿಂದ ತೊಗೊಂಡು ಬಂದು ಈಗ ತೊಳ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ನಮ್ಮ ಊರಿನ ಜನಗಳೇ ಸೇರ್ಕೊಂಡು ಮಾಡಿರೋದು. ನಾನು ಸಣ್ಣ ಹುಡುಗಿ ಇದ್ದಾಗ ನೋಡ್ತಾ ಇದ್ದ ಜಾತ್ರೆಗೂ ಈಗ ಮಾಡ್ತಾರೋ ಜಾತ್ರೆಗೂ ತುಂಬಾ ಚೇಂಜಸ್ ಇದೆ. ಅಂದರೆ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಅಷ್ಟು ಚೆನ್ನಾಗಿ ಈ ಸರಿ ಡೆಕೋರೇಷನ್ ಆಗಿರ್ಬೋದು ಮತ್ತು ಚೆಲ್ಲುನ್ ಚಪ್ರ ಆಗಿರ್ಬೋದು ಪ್ರತಿಯೊಂದು ಕೂಡ ಚೆನ್ನಾಗಿತ್ತು. ನಾನು ಪ್ರತಿ ಸರಿ ಊರಿಗೆ ಬಂದಾಗಲೂ ಕೂಡ ನಾನು ಹೊಳೆಗೆ ಹೋಗ್ತಾಯಿನಿ. ಫೈನಲಿ ಎಲ್ಲರೂ ಕೂಡ ಹೊಳೆ ಹತ್ರ ಬಂದ್ವಿ. ವಾಲ್ಗದವರೆಲ್ಲ ನಿಂತ್ಕೊಂಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಇದೇನಪ್ಪ ಪಂಜಿನ ಬೆಳಕು ಅಂತಂದರೆ, ಮುಂಚೆ ಎಲ್ಲ ಈ ಪಂಜಿನ ಬೆಳಕಿನ ಮೂಲಕನೇ ನಾವು ಹೊಳೆ ಹತ್ರ ಬರ್ತಾಯಿದ್ವಿ. ಆವಾಗ ತುಂಬಾ ಕತ್ಲಿತ್ತು ರೋಡೆಲ್ಲ. ಬಟ್ ಇವಾಗ ಆ ಥರ ಎಲ್ಲ ಪ್ರತಿಯೊಂದು ಹಳ್ಳಿ ಕೂಡ ಇಂಪ್ರೂವ್ಮೆಂಟ್ ಆಗಿದೆ, ಡೆವಲಪ್ ಮಾಡಿದ್ದಾರೆ. ಪ್ರತಿಯೊಂದು ಕಡೆನೂ ಸ್ಟ್ರೀಟ್ ಲೈಟ್ ಆಗಿರ್ಬೋದು, ರಸ್ತೆ ಆಗಿರ್ಬೋದು ಎಲ್ಲ ಕೂಡ ನಿರ್ಮಾಣ ಮಾಡಿದ್ದಾರೆ. ಅದು ಪದ್ಧತಿ ಆಗಿರೋದ್ರಿಂದ ಅದನ್ನು ಜೊತೆಗೆ ತೊಗೊಂಡು ಬಂದಿದ್ದಾರೆ. ನೋಡಿ ಸೇತುವೆ ಕೂಡ ಕಟ್ಟಿದ್ದಾರೆ. ನಮ್ಮ ಊರಲ್ಲಿ ಕಪಿಲಾ ನದಿ ಅಲ್ವಾ, ಮೇಲೆ ಸೇತುವೆ ಇದೆ. ಮುಂಚೆ ಎಲ್ಲ ತೆಪ್ಪದಲ್ಲಿ ಹೋಗ್ತಾಯಿದ್ರು, ಬರ್ತಾಯಿದ್ರು. ಈಗ ಸೇತುವೆ ಕಟ್ಟಿದ ಮೇಲೆ ಈ ಕಡೆಯಿಂದನೇ ಬಸ್ಗಳೆಲ್ಲ ಓಡಾಡುತ್ತೆ. ನಮ್ಮೂರಿಂದ ನಂಜನಗೂಡಿಗೆ ತುಂಬಾ ಹತ್ತಿರ ಈ ಸೇತುವೆ ಮೇಲೆ ಹೋದರೆ. ಮತ್ತು ಈಗ ಬಾಯಿ ಬೀಗ ಅರ್ಕೆ ಮಾಡ್ಕೊಂಡಿರ್ತಾರಲ್ಲ ಅವರೆಲ್ಲ ಹೋಗಿದ್ದಾರೆ ನೋಡಿ ಮುಂದೆ. ಈಗ ಯಾರು ಬಾಯಿ ಬೀಗ ಅರ್ಕೆ ಮಾಡಿರ್ತಾರೆ ಅವ್ರಿಗೆ ಈ ಕಡೆ ತಂತಿ ಬೀಗ ಹಾಕಿ ಚುಚ್ತಾರೆ. ಕೆಲವ್ರು ಹೇಳ್ಬೋದು ನೋವಾಗುತ್ತಾ ಅಂತ, ಆ ಥರ ಏನೂ ಆಗಲ್ಲ. ಇವಾಗ ಬಾಯಿ ಬೀಗ ಹಾಕ್ತಾಯಿದ್ದಾರೆ ನೋಡಿ. ಈ ಬಾಯಿ ಬೀಗ ಹಾಕಿಸ್ಕೋಬೇಕಂದ್ರೆ ಬೆಳಗ್ಗೆಯಿಂದ ಉಪವಾಸ ಇರಬೇಕು, ಏನು ತಿಂದಿರಬಾರ್ದು. ಬಾಯಿ ಬೀಗ ಹಾಕಿ ನೆಕ್ಸ್ಟ್ ಡೇನೇ ಅವರು ಊಟ ಮಾಡಬೇಕು. ಬಾಯಿ ಬೀಗ ತೆಗ್ದು ಬಾಯಿ ಬೀಗ ಹಾಕಿಸ್ಕೊಂಡ್ಮೇಲೆ ಎಂಜಲು ಕೂಡ ನುಂಗಬಾರ್ದು ಅಂತ ಹೇಳ್ತಾರೆ. ದೇವ್ರ ಮೇಲೆ ನಂಬಿಕೆ ಇದ್ದರೆ ನಮಗೆ ಯಾವುದೇ ರೀತಿ ಪೇಯ್ನ್ ಕಾಣಿಸಲ್ಲ. ಆ ಬಾಯಿ ಬೀಗ ಹಾಕಬೇಕಾದ್ರೆ ದೇವ್ರ ಮೇಲೆ ನಂಬಿಕೆ ಇರಬೇಕು ಅಷ್ಟೇ. ನಾವು ಏನೇ ಮಾಡಿದ್ರೂ ಕೂಡ ದೇವ್ರು ನಮ್ಮನ್ನು ಕಾಪಾಡ್ತಾರೆ. ಸೊ ಈ ರೀತಿ ಹಾಕ್ಕೊಳ್ಳೋದು ಅವರ ಒಂದು ಹರಕೆನ ಪೂರೈಸೋದಕ್ಕೋಸ್ಕರ. ದೊಡ್ಡವರು ಬಾಯಿ ಬೀಗ ಹಾಕಿಸ್ಕೊಳ್ತಾರೆ ನೋಡಿ. ಇವರು ಹಾಕಿಸ್ಕೊಂಡು ಹೋಗ್ತಾ ಇದ್ದಾರೆ, ನೀವೆಲ್ಲ ನೋಡ್ತಾ ಇರ್ಬೋದು.
ಯಾವುದೇ ರೀತಿ ಅವ್ರಿಗೆ ಬ್ಲಡ್ ಕೂಡ ಬಂದಿಲ್ಲ. ಮತ್ತು ಸಣ್ಣ ಮಕ್ಕಳಿಗೆ ಟೋಪಿ ಬೀಗ ಕೂಡ ಹಾಕ್ತಾರೆ. ಹೊಳೆ ಹತ್ರ ಮಾತ್ರ ಫುಲ್ಲು ಕತ್ಲಾಗಿತ್ತು. ಡ್ರೋನ್ ವಿಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಇನ್ನೂ ಸ್ವಲ್ಪ ಜನ ಇದು ಬಾಯಿ ಬೀಗ ಹಾಕಿಸ್ಕೊಳ್ತಾ ಇದ್ದಾರೆ. ನಮ್ಮ ಅನು ಆಂಟಿ ವಿಡಿಯೋ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಚಿಕ್ಕಪ್ಪನ ಮಗ ಹೇಳ್ತಾ ಇದ್ದಾನೆ, ಅಕ್ಕ ನೀವು ಬಾಯಿ ಬೀಗ ಹಾಕಿಸ್ಕೊಳ್ಳಿ ಅಂತ. ಆ ಥರ ಯಾರಂದರೆ ಅವ್ರು ಹಾಕ್ಸ್ಕೊಳ್ಳೋಂಗಿಲ್ಲ, ಅರ್ಕೆ ಮಾಡ್ಕೊಂಡಿರೋರು ಮಾತ್ರ ಹಾಕಿಸ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಆ ಕಡೆ ಕಳ್ಶಿಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಗಂಡಸರೆಲ್ಲ. ಇವಾಗ ಕಲಶ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಏನು ಕಲಶ ರೆಡಿ ಮಾಡ್ತಿದ್ದಾರೆ ಅದೇ ಕಲಶನ ನಾಳೆ ಕೊಂಡ ತುಳಿಬೇಕಾದ್ರೆ ಅರ್ಚಕರು ತಲೆ ಮೇಲೆ ಇಟ್ಕೊಂಡು ಹೋಗ್ತಾರೆ. ಮತ್ತು ಬಾಯಿ ಬೀಗ ಎಲ್ಲ ಹಾಕ್ಸ್ಕೊಳ್ತಾ ಇದ್ದಾರೆ ಸ್ವಲ್ಪ ಜನ. ನೋಡಿ, ಇದೇ ನಮ್ಮೂರ ಹೊಳೆ, ಇದು ಸೇತುವೆ. ಸೊ ಇದು ನೋಡಿ ನೀರು ತುಂಬ ನೀರಿತ್ತು. ನಾವು ನೋಡಿ ಈ ಸ್ಟೆಪ್ಸ್ ಮೇಲೆ ಕೂತಿದ್ದೀವಿ. ಸ್ಟೆಪ್ಸ್ ಜಾಸ್ತಿ ನೀರು ಬಂದು ಸ್ಟೆಪ್ಸ್ ಎಲ್ಲ ಫುಲ್ಲು ಕಂಪ್ಲೀಟಾಗಿ ನೀರು ಬರುತ್ತೆ. ನೀರು ಕಡಿಮೆ ಇದೆ ನೋಡಿ, ಬರೀ ಬಂಡೆಗಳೇ ಕಾಣಿಸ್ತಾ ಇದೆ. ಮಾರ್ನಿಂಗ್ ಟೈಮ್ ಆಗಿ ಇನ್ನೂ ಕ್ಲಾರಿಟಿ ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕತ್ಲು ನೋಡಿ. ಈಗ ಬಾಯಿ ಬೀಗ ಹಾಕಿಸ್ಕೊಂಡಿರ್ತಾರಲ್ಲ ಅವ್ರೀಗ ಊಟ ಏನೂ ಮಾಡೋಂಗಿಲ್ಲ. ಇವಾಗ ಪಟಾಕಿ ಹಾಕ್ತಾ ಇದ್ದಾರೆ. ಈಗ ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಕಲಶಕ್ಕೆ. ಪಟಾಕಿ ದಮ್ಮಂತು ಸಡನ್ಲಿ ಪಟಾಕಿ ಬ್ಲಾಸ್ಟ್ ಆಗಿದ್ದಕ್ಕೆ ಭಯನೇ ಆಗೋಯ್ತು ಫ್ರೆಂಡ್ಸ್. ನನಗೆ ಕಡೆ ಇದು ಪುರೋಹಿತ ನಮ್ಮ ಕಡೆ ಅರ್ಚಕರಿಗೆ ತಮ್ಮಡಪ್ಪ ಅಂತ ಕರೀತಾರೆ. ಇವಾಗ ಅವರೇನೇ ಇವಾಗ ಕಲಶ ಹೊರ್ಕೊಂಡು ಬರೋದು ಊರೊಳಗಡೆ ದೇವಸ್ಥಾನದವರೆಗೂ. ಈಗೇನು ಕಲಶ ಹೊರ್ತಾರೆ ಅದು ನಾಳೆ ಕೊಂಡೆ ತುಳಿಬೇಕು. ಅದನ್ನ ತಲೆ ಮೇಲೆ ಇಟ್ಕೊಂಡೆ ಅವರು ಕೊಂಡ ಹಾಯ್ತಾರೆ. ಇದೆ ಅಲ್ಲಿ ಕಲಶ ಪೂಜೆ. ಮತ್ತು ಜನರೆಲ್ಲ ನಿಂತ್ಕೊಂಡಿದ್ದಾರೆ ಪಂಜಿ ಹಿಡ್ಕೊಂಡು. ದೇವಸ್ಥಾನದವರೆಗೂ ಪಟಾಕಿ ಹೊಡ್ಕೊಂಡು ಬರ್ತಾರೆ. ಅಲ್ಲೋಡಿ ಫ್ಲವರ್ ಪಾಟ್, ಪಟಾಕಿನೇ ಇಲ್ಲ, ಫ್ಲವರ್ ಪಾಟ್ ಅನ್ನೋದು. ಫ್ರೆಂಡ್ಸ್, ಇವಾಗ ಮಡಿ ಬಟ್ಟೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಲ್ಲಿ ಅವರು. ಈ ಮಡಿ ಬಟ್ಟೆ ಮೇಲೇನೆ ನಮ್ಮ ಊರಿನ ತಮ್ಮಡಪ್ಪ ಅವರು ನಡ್ಕೊಂಡು ಬರ್ತಾರೆ ನೋಡಿ. ಅಲ್ಲಿ ಇವಾಗ ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಇವಾಗ ಕಲಶಕ್ಕೆ ಹೊಸನೀರು ತುಂಬಿಕೊಂಡು ಕಲಶನ ರೆಡಿ ಮಾಡಿಕೊಂಡು ತಲೆ ಮೇಲೆ ನಮ್ಮ ತಮ್ಮಡಪ್ಪ ಅವ್ರು ಹಿಡ್ಕೊಂಡು ಬರ್ತಾ ಇದ್ದಾರೆ. ಇವರು ಊರು ಸೇರೋವರೆಗೂ ಕೂಡ ಮಡಿ ಬಟ್ಟೆ ಮೇಲೆ ನಡ್ಕೊಂಡು ಬರ್ತಾರೆ ನೋಡಿ. ವಾಲ್ಗದವರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ. ಹಿಂದೆ ತಮ್ಮಡಪ್ಪ ಅವ್ರ ತಲೆ ಮೇಲೆ ಕಲಶ ಹಿಡ್ಕೊಂಡು ಕರ್ಕೊಂಬರ್ತಾ ಇದ್ದಾರೆ. ಈಗೇನು ಕಲಶ ಹಿಡ್ಕೊಂಡಿರ್ತಾರೆ ಅದನ್ನೇ ಕೊಂಡ ಹಾಯ್ಬೇಕಾದ್ರೂ ಕೂಡ ತಲೆ ಮೇಲೆ ಇಟ್ಕೊಂಡು ಕೊಂಡ ಹಾಯ್ಕೊಂಡು ಹೋಗ್ತಾರೆ ನೋಡಿ. ಎಷ್ಟೊಂದು ಜನ ಬಂದಿದ್ದಾರೆ. ಆಲ್ಮೋಸ್ಟ್ ಜಾಸ್ತಿ ಗಂಡಸರೇ ಇದ್ದಿದ್ದು, ಹೆಂಗಸರು ಕಡಿಮೆನೇ. ಈ ಬಾಯಿ ಬೀಗ ಹಾಕಿಸ್ಕೊಳ್ಳೋಕ್ಕೆ ಅರ್ಕೆ ಮಾಡ್ಕೊಂಡಿರ್ತಾರಲ್ಲ ಅವ್ರು ಅಷ್ಟೇ ಹೆಂಗಸರುಗಳಿದ್ದು. ಮತ್ತು ಸ್ವಲ್ಪ ಜನ ನೋಡೋಕ್ಕೆ ಅಂತ ಬಂದಿದ್ವಿ ನೋಡಿ. ಇವಾಗ ತಲೆ ಮೇಲೆ ಕಲಶ ಹಿಡ್ಕೊಂಡಿದ್ದಲ್ಲ ಅವರೇ ಮೇಯ್ನ್ ತಮ್ಮಡಪ್ಪ. ಅವರೇ ಫಸ್ಟು ಕೊಂಡ ಹಾಯೋದು. ಅದು ಹೋದ್ಮೇಲೆ ನೆಕ್ಸ್ಟು ಆ ಕಡೆ ಈ ಕಡೆ ಇದ್ದಾರಲ್ಲ ಅವರು ಕೂಡ ಕೊಂಡ ಹಾಯ್ತಾರೆ. ಸಾರ್ವಜನಿಕರು ಯಾರು ಕೂಡ ಕೊಂಡ ಹಾಯೋಂಗಿಲ್ಲ ನಮ್ಮೂರಲ್ಲಿ. ನಾನು ಜಾತ್ರೆಗೆ ಹೋದಾಗ ಪ್ರತಿ ಸಲ ಕೂಡ ನಾನು ಹೊಳೆಗೆ ಹೋಗ್ತೀನಿ. ಸಣ್ಣ ಹುಡುಗಿ ಇದ್ದಾಗ ಏನಾದರೂ ಮಲ್ಕೊಂಬಿಟ್ಟಿದ್ರು ನಮ್ಮ ಅಜ್ಜಿ ಎಬ್ಸೋರು, ದೇವರು ಹೊಳೆಗೆ ಹೋಗ್ತಾಯಿದ್ದೆ ಹೋಗು ನೀನು ಅಂತ. ಆವಾಗಾದರೂ ಹೋಗಿ ನೋಡ್ಕೊಂಡು ಬರ್ತಾಯಿದ್ದೆ. ಇನ್ನು ಕೆಲವರೆಲ್ಲ ನೋಡಿ ಇದು ಪಂಜು ಸೇವೆ ಅಂತ ಮಾಡ್ತಾರೆ. ಪಂಜು ಹಿಡ್ಕೊಂಡು ಅವ್ರ ಹರಕೆನ ತೀರಿಸ್ತಾರೆ. ಕೆಲವರು ಬಾಯಿ ಬೀಗ ಹಾಕ್ಕೊಳ್ತಾರೆ. ಇನ್ನು ಕೆಲವರು ಟೋಪಿ ಬೀಗ ಹಾಕಿಸ್ತಾರೆ ಮಕ್ಕಳಿಗೆ. ಯಾಕಂದರೆ ಮಕ್ಕಳಿಗೆ ನೋವಾಗುತ್ತಲ್ವ, ಅವ್ರಿಗೆ ಚುಚ್ಚೋಕ್ಕಾಗಲ್ಲ ಅಲ್ವ, ಆ ಥರ. ಅದಕ್ಕೋಸ್ಕರ ನೋಡಿ ಸದ್ಗೆ ಹಿಡ್ಕೊಂಡು ಬರ್ತಾಯಿದ್ದಾರೆ ಗಂಡಸರೆಲ್ಲ ನೋಡಿ. ನಾವೆಲ್ಲ ನೋಡ್ಕೊಂಡು ವೆಯ್ಟ್ ಮಾಡ್ತಾ ನಿಂತಿದ್ದೀವಿ. ಇನ್ನೂ ದೇವರು ಬಂದಿಲ್ಲ. ಪೊಲೀಸರು ಕೂಡ ಬಂದಿದ್ದರು, ಬಂದೋಬಸ್ತ್ ಡ್ಯೂಟಿಗೆ ಹಾಕಿದ್ರು ಅವ್ರಿಗೂ ಕೂಡ ನಮ್ಮೂರಿನಲ್ಲಿ ನೋಡಿ. ಹೆಂಗಸರೆಲ್ಲ ಇಲ್ಲಿ ನಿಂತಿದ್ದಾರೆ. ಇದು ಚೆಲುನ್ ಚಪ್ರ. ಇವಾಗ ಚೆಲುನ್ ಚಪ್ರದ ಮಧ್ಯೆ ತಮ್ಮಡಪ್ಪವ್ರು ಬರ್ತಾ ಇದ್ದಾರೆ. ಕೆಲವರು ದೇವ್ರ ಹತ್ರ ಮನಸ್ಸಲ್ಲಿ ಏನಾದ್ರು ಒಂದು ಬೇಡ್ಕೊತಾರೆ, ಅದು ನೆರವೇರುತ್ತಾ ಇಲ್ವಾ ಅಂತ ದೇವ್ರು ಕೇಳ್ತಾ ನಿಂತಿದ್ರು ನೋಡಿ. ಇವಾಗ ರೇಖವರು ನಮ್ಗೆ ಸಿಕ್ಕಿದ್ರು. ಹೊಳೆಗೆ ಹೋಗ್ಬೇಕಾದ್ರೆ ಎಲ್ಲ ಒಟ್ಟಿಗೆ ಜೊತೆಲೇ ಹೋದ್ವಿ. ಬಟ್ ಹಾಗೆ ಹೋಗ್ತಾ ಎಲ್ಲ ಒಂದೊಂದು ಕಡೆ ಸ್ಪ್ಲಿಟ್ ಆಗಿಬಿಟ್ರು. ಯಾರ್ಯಾರು ಎಲ್ಲೋದ್ರು ಅಂತಲೇ ಗೊತ್ತಾಗಿಲ್ಲ. ನನ್ನ ಜೊತೆ ಇದ್ದಿದ್ದು ಸುಷ್ಮಾ, ಲಾವಣ್ಯ ಮತ್ತು ನಾನು,
ಆಮೇಲೆ ನಮ್ಮ ಚಿಕ್ಕಮ್ಮನ ಮಗ ಅಷ್ಟೇ ಇದ್ದಿದ್ದು. ಇವರೆಲ್ಲ ಯಾವ ಕಡೆ ಹೋಗಿ ನಿಂತಿದ್ರು ಅಂತಲೇ ಗೊತ್ತಾಗಿಲ್ಲ, ಯಾಕಂದರೆ ತುಂಬ ಜನ ಇದ್ರಲ್ಲ, ಹೊಳೆ ಹತ್ರ ಸಿಗಲಿಲ್ಲ ಇವ್ರು ಯಾರೂ. ಈಗ ಹೊಳೆಯಿಂದ ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಹೀಗೆ ಸಿಕ್ಕಿದ್ರು, ಎಲ್ಲ ಜೊತೆಲೇ ಹೋಗ್ತಾಯಿದ್ದೀವಿ ಇವಾಗ. ನೋಡಿ ಹಿಂದೆಗಡೆ ದೇವರೆಲ್ಲ ಬರ್ತಾಯಿದೆ. ಹೊಳೆಯಿಂದ ವಾಪಸ್ ಊರಿಗೆ ಹೋಗ್ತಾ ಇದ್ವಲ್ಲ, ಹೋಗೋ ದಾರಿನಲ್ಲಿ ಯಾವ್ಯಾವ ದೇವಸ್ಥಾನ ಸಿಗುತ್ತೆ ಆ ದೇವಸ್ಥಾನ ಹತ್ರ ನಿಂತ್ಕೊಂಡು ಪೂಜೆ ಮಾಡಿಕೊಂಡು ಹೋಗ್ತಾರೆ. ಈಗ ತಮ್ಮಡಪ್ಪ ಅವ್ರಿಗೆ ದೇವ್ರು ಬಂದಿದೆ, ಸೊ ಆ ದೇವ್ರನ್ನ ನೋಡಿಕೊಂಡು ಹಾಗೆ ಅವರು ಪೂಜೆ ಮಾಡ್ತಾ ಇರ್ತಾರೆ. ಮತ್ತು ಅಲ್ಲಿ ಒಬ್ಬರಿಗೆ ಸತ್ತಿಗೆ ಮೇಲೆ ದೇವ್ರು ಬಂದಿತ್ತು. 3-4 ಜನ ಹಿಡ್ಕೊಂಡ್ರು ಕೂಡ ಅದು ಸತ್ತಿಗೆ ಕಂಟ್ರೋಲ್ಗೆ ಸಿಗ್ತಾ ಇರಲಿಲ್ಲ, ಅಷ್ಟು ಪವರ್ಫುಲ್ ಆಗಿತ್ತು. ಇಲ್ಲಿ ವಾದ್ಯ ನುಡಿಸ್ತಾ ಇದ್ದಲ್ಲ, ಇವರು ಕೂಡ ನಮ್ಮೂರಿನವರೇ. ಊರಲ್ಲಿ ಯಾವುದೇ ರೀತಿ ಶುಭ ಸಮಾರಂಭ ಆದರೂ ಕೂಡ ಇವರೇನೇ ವಾದ್ಯ ನುಡಿಸೋದು. ನಮ್ಮ ಅಕ್ಕ ಮದುವೆಯಲ್ಲಿ ಕೂಡ ನಾವು ಮೈಸೂರಿಂದ ಬೆಂಗಳೂರಿಗೆ ಕರೆಸ್ಕೊಂಡಿದ್ವಿ. ಆ ಟೈಮಲ್ಲಿ ಕೂಡ ಇವರೇ ಬಂದಿದ್ದರು. ತುಂಬಾ ಚೆನ್ನಾಗಿ ವಾದ್ಯ ನುಡಿಸ್ತಾರೆ. ಮತ್ತು ಹೊಳೆಯಿಂದ ವಾಪಸ್ ರಿಟರ್ನ್ ಊರಿಗೆ ಬರಬೇಕಾದ್ರೆ ದಾರಿ ಮಧ್ಯೆ ಪಟಾಕಿಗಳೆಲ್ಲ ಹೊಡಿತಾಯಿದ್ರು. ಅದು ಪಟಾಕಿ ಎಷ್ಟು ಹೈಟಲ್ಲಿ ಹೋಗಿ ಬ್ಲಾಸ್ಟ್ ಆಗ್ತಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ಫೈನಲಿ ಊರೊಳಗೆ ಬಂದ್ವಿ. ಈ ಊರೊಳಗಡೆ ಇನ್ನೊಂದು ದೇವಸ್ಥಾನ ಇದೆ, ಚಾವಡಿ ಅಮ್ಮನ ದೇವಸ್ಥಾನ. ಇದು ಮಾರಮ್ಮನ ದೇವಸ್ಥಾನ ಆಗಿರುತ್ತೆ, ಅಲ್ಲೂ ಕೂಡ ಪೂಜೆ ಮಾಡ್ತಾಯಿದ್ರು. ಸೊ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ಪಾರ್ಟ್ 3 ಕಂಟಿನ್ಯೂಷನ್ ಲಾಗ್ನಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.